ನಮಸ್ಕಾರ, ನಾನು ಚಂದ್ರಪ್ರಭು. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ತಮಿಳುನಾಡಿನಲ್ಲಿರುವಂಥ ಅರುಣಾಚಲೇಶ್ವರ ದೇವಸ್ಥಾನ ಅಥವಾ ಅಣ್ಣಾಮಲೈಯರ್ ದೇವಸ್ಥಾನ ತಿರುವಣ್ಣಾಮಲೈಗೆ ಬಂದಿದ್ದೇವೆ. ಆದರೆ ಇವತ್ತು ಹುಣ್ಣಿಮೆಯಾದ ಕಾರಣ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಸರದಿ ತುಂಬ ಜಾಸ್ತಿ ಇತ್ತು. ಇಲ್ಲಿಯ ಸ್ಥಳೀಯರ ಹತ್ರ ನಾವು ವಿಚಾರಿಸಿದಾಗ ಅವ್ರು ಹೇಳಿದರು ದೇವರ ದರ್ಶನಕ್ಕೆ ಸುಮಾರು 5ರಿಂದ 6 ಗಂಟೆಗಳ ಕಾಲ ಬೇಕಾಗಬಹುದು ಅಂತ. ಅದರಿಂದಾಗಿ ನಮಗೆ ದೇವಸ್ಥಾನದ ಹೊರನೋಟ ಮಾತ್ರ ನೋಡಲಿಕ್ಕೆ ಸಿಕ್ತು. ಯಾಕೆಂದರೆ ನಾವು ಸೇಮ್ ಡೇ ಬ್ಯಾಂಗ್ಳೂರಿಗೆ ಬರಬೇಕಿತ್ತು. ಇಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ದಿನ ವಿಶೇಷ ಪೂಜೆ ನಡೀತದಂತೆ. ಮತ್ತು ದೇವರ ದರ್ಶನಕ್ಕೆ ಕೂಡ ಹುಣ್ಣಿಮೆ ದಿವಸ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ. ನಾನು ಈ ವಿಡಿಯೋ ಮಾಡಿರುವ ಕಾರಣ ಏನೆಂದರೆ, ನೀವೇನಾದರೂ ಹುಣ್ಣಿಮೆ ದಿವಸ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡೋದಿದ್ದರೆ ಒಂದು ದಿವಸ ಮುಂಚೆನೇ ಇಲ್ಲಿ ಬಂದು ತಲುಪುವುದು ಭಾಳ ಉತ್ತಮ. ಬೆಳಗಿನ ಜಾವ ಬೇಗನೆ ದೇವರ ದರ್ಶನ ಮಾಡಬಹುದು ಎಂಬುದು ನನ್ನ ಅನಿಸಿಕೆ. ಈ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಶಿವ ಪಾರ್ವತಿ ದೇವರ ಸನ್ನಿಧಿ ಇರುವುದು. ದೇವಸ್ಥಾನದಲ್ಲಿ ಬೆಳಿಗ್ಗೆ 5:30ರಿಂದ ಮಧ್ಯಾಹ್ನ 12:30ರವರೆಗೆ ಮತ್ತು ಸಂಜೆ 3:30ರಿಂದ ರಾತ್ರಿ 9:30ರವರೆಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಇದು ಬಹಳ ಪುರಾತನ ದೇವಸ್ಥಾನ. 9ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದ ಅವಧಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಯಿತಂತೆ. ಇನ್ನೊಂದು ಮಾಹಿತಿ ನನ್ನ ಅನುಭವಕ್ಕೆ ಬಂದಿದ್ದು ಇದು. ಹುಣ್ಣಿಮೆ ದಿವಸ ಹೆದ್ದಾರಿಯಿಂದ ದೇವಸ್ಥಾನದ ಕಡೆ ಹೋಗುವ ಎಲ್ಲ ರಸ್ತೆಗಳನ್ನು ಇವರು ಮುಚ್ಚಿರುತ್ತಾರೆ. ಒಂದೇ ಒಂದು ರಸ್ತೆ ಮಾತ್ರ ಓಪನ್ ಇರ್ತದೆ, ಅದು ಕೊನೆಯಲ್ಲಿರುವಂಥದ್ದು. ಅದರಿಂದಾಗಿ ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ದೂರದಲ್ಲಿ ಮಾಡಿ ಅಲ್ಲಿಂದ ಆಟೋನಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಇವಿಷ್ಟು ನನಗೆ ಸಿಕ್ಕಿದಂಥ ಮಾಹಿತಿಗಳು. ಹೆಚ್ಚಿನ ಮಾಹಿತಿಗಾಗಿ ಅಂತರ್ಜಾಲ ತಾಣವನ್ನು ಸಂಪರ್ಕಿಸಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.